ಬಜೆಟ್ ಈ ಸರಿ ಹೇಗೆ ನೋಡ್ತಾ ಇದ್ರು ಬಿಗ್ ಬಾಸ್ ಅವ್ರ ಬಜೆಟ್ ಹೇಗಿದೆ ಈ ಸರಿ ಸ್ಪರ್ಧಿಗಳ ಬಗ್ಗೆ ಸರ್ ಅದೇ ಸ್ವಲ್ಪ ಜನ ನನಗೆ ಗೊತ್ತಿತ್ತು, ಇನ್ನು ಸ್ವಲ್ಪ ಜನ ಗೊತ್ತಿರ್ಲಿಲ್ಲ. ನೋಡಿ ಅದು ಬಿಗ್ ಬಾಸ್ ಮನೆಯಿಂದಲೇ ನಮ್ಗೆ ಇವಾಗ ಗೊತ್ತಾಗಿದ್ದವ್ರು ಯಾರ್ಯಾರು ಅಂತ. ಸೊ ಹಂಗಿದ್ದಾಗ ಈ ತರ ಒಂದು ಸಡನ್ ಡಿಸಿಷನ್ ತಗೊಂಡ್ಬರ್ದಾಗಿತ್ತು. ಇವಾಗ ನೋಡಿ ಅವ್ರನ್ನೆಲ್ಲ ಆಚೆ ತಗೊಂಡ್ಬಂದು ರೆಸಾರ್ಟ್ ಅಲ್ಲಿ ಕೂಡ ಹಾಕಿದ್ದಾರೆ. ಸೊ ಆ ಕಂಟೆಸ್ಟೆಂಟ್ಸ್ಗೆ ಒಂದು ಫೋಕಸ್ ಅಲ್ಲಿ ಇರ್ತಾರಲ್ಲ, ನಾವ್ ಈ ತರ ಆಡ್ಬೇಕು, ಇದು ಮಾಡ್ಬೇಕು, ಅದು ಮಾಡ್ಬೇಕು, ಅದೆಲ್ಲ ಡಿಸ್ಟ್ರಾಕ್ಟ್ ಆಗ್ತದೆ, ತೀರಾ ಡಿಸ್ಟರ್ಬ್ಡ್ ಮೈಂಡ್ ಅಲ್ಲಿ ಇರ್ತಾರೆ. ಫೋಕಸ್ಸೇ ಇದರ ಅನ್ಸುತ್ತೆ. ಸೊ ಅತಿ ಬೇಗ ಆದಷ್ಟು ಬೇಗ ಅವ್ರು ಆಚೆ ಬಂದು ತಿರ್ಗಾ ರಿಸ್ಟಾರ್ಟ್ ಆಗಿ ಫೋಕಸ್ ಅಲ್ಲಿ ಆಡ್ಲಿ ಅಂತ ಆಗ್ಬೇಕು. ಸರ್ ಲಾಸ್ಟ್ ಸೀಸನ್ ಬಿಗ್ ಬಾಸ್ ನಲ್ಲಿ ಇವಾಗ ಇಷ್ಟು ಅಲಿಗೇಷನ್ ಅಂದ್ರೆ ಆರೋಪಗಳು ಬರ್ತಾರೆ. ಬಿಗ್ ಬಾಸ್ ಒಳಗಡೆ ಸರಿಯಾಗಿ ನೋಡ್ಕೊಳ್ಳಲ್ಲ, ಸ್ಪರ್ಧಿಗಳು ಬೇರೆ ತೋರಿಸ್ತಾರೆ, ಸ್ಪರ್ಧಿಗಳನ್ನ ಅಥವಾ ಅವ್ರ ಮಾತುಗಳನ್ನ ತೋರಿಸ್ತಾರೆ, ಸಮಾಜಕ್ಕೆ ಇಂಪ್ಯಾಕ್ಟ್ ಆಗ್ತದೆ. ಬಿಗ್ ಬಾಸ್ ಒಳ್ಳೇದಾಗ್ತಾ ಇದೆ. ಹಾಗೆ ಬಿಗ್ ಬಾಸ್ ಬಂದ್ ಮಾಡಬೇಕು ಅದು ಕೂಡ ಒಂದು ವರ್ಕ್ ಅದ್ರ ಬಗ್ಗೆ ಒಂದು ಅಭಿಯಾನ. ಈ ಸರಿ ಇದಕ್ಕೆ ಸಡನ್ ಆಗಿದೆ ಒಂದು ಸುದೀಪ್ ಅನ್ನುವಂಥ ದೊಡ್ಡ ಸ್ಟಾರ್ ಇವನ್ ಕರ್ತವ್ಯ ನಡೆಸ್ಕೊಡ್ತಾ ಇರ್ತಾರೆ. ಇದ್ರ ಹಿಂದೆ ಬೇರೆ ಕೈವಾಡ ಇದೆ ಅಂತ ಅನ್ಸುತ್ತೆ. ಹೇಗೆ ಏನಿಲ್ಲ ಸರ್, ಇವಾಗ ರಿಯಾಲಿಟಿ ಶೋ ಬ್ಯೂಟಿ ಏನು ಅಂದ್ರೆ ನಾವ್ ಹೆಂಗಿರ್ತೀವೋ ಅದನ್ನ ತೋರಿಸೋದೇ ಒಂದು ರಿಯಾಲಿಟಿ ಶೋ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ರಿಯಾಲಿಟಿ ಶೋ ಅಂತ ಕರೆಯಲ್ಲ. ಸೊ ನಾವ್ ಹೆಂಗಿರ್ತೀವೋ ಅದ್ರ ಪ್ರಕಾರ ತೋರಿಸ್ತಾರೆ ಹೊರತು ನಮ್ಮನ್ನ ಬೇರೆ ತರ ತೋರಿಸೋದಾಗ್ಲಿ ಇಲ್ಲ ನಮ್ಮ ಬೇರೆ ತರ ಪೋರ್ಟ್ರೇಟ್ ಮಾಡೋದಾಗ್ಲಿ ಅದೆಲ್ಲ ಏನಿಲ್ಲ. ಅದನ್ನ ನಾನ್ ನಂಬಲ್ಲ ಪರ್ಸನಲಿ. ಯಾಕಂದ್ರೆ ನನ್ನ ವ್ಯಕ್ತಿತ್ವ ಏನು ಅಂತ ನಾವು ಒಳಗೆ ತೋರಿಸಿ ಅದೇ ಜನಕ್ಕೆ ಇಷ್ಟ ಆಗಿತ್ತು. ಸೊ ಹಂಗಿದ್ದಾಗ ಅವ್ರು ಹೆಂಗಿರ್ಬೇಕು ಹಂಗೆ ತೋರಿಸ್ತಾರೆ. ಇನ್ನೊಂದು ಸುದೀಪ್ ಸರ್ ಬಗ್ಗೆ ಹೇಳ್ಬೇಕು, ಸುದೀಪ್ ಸರ್ ಅಂತ ಒಂದು ದೊಡ್ಡ ಶಕ್ತಿ ಇರೋವರೆಗೂ ಅಶೋಕ್ ಏನು ಆಗಲ್ಲ, ಅಪಾರವಾದ ನಂಬಿಕೆ ನಮಗೆ.